ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಪಿ ಯು ಸಿಯಲ್ಲಿದ್ದೀರಾ. ಸೊ ಕ್ವಾರ್ಟರ್ಲಿ ಟೆಸ್ಟ್ 1 ಬರ್ತಾ ಇದೆ. ನಿಮ್ಮ ಪಿ ಯು ಸಿಯ ಫಸ್ಟ್ ಟೆಸ್ಟ್ ಆಗಿರುತ್ತೆ. ಮೇಡಮ್ ತುಂಬ ಹೆದರಿಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಿದ್ರು. ಸೊ ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಬೆಸ್ಟ್ ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ನಾನು ನಿಮ್ಮ ಶ್ವೇತಾ ಮೇಡಮ್. ಈ ಕ್ಲಾಸನ್ನು ಎಂಡ್ ತನಕ ನೋಡಿ, ಯಾಕಂತಂದರೆ ನನಗೆ ಗೊತ್ತು ತುಂಬ ಕಡಿಮೆ ಟೈಮ್ ಇದೆ ಎಕ್ಸಾಮ್ಗೆ. ಆದರೂ ಓದಿರೋದೆಲ್ಲ ನೆನಪಾಗ್ತಾ ಇಲ್ಲ. ಹಿಂಗೆ ಓದಿದ್ರೆ ಹಿಂಗೆ ಹೊರಗಡೆ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಿದ್ರಿ. ಅದಕ್ಕೋಸ್ಕರ ನಾನೊಂದು ಬೆಸ್ಟ್ ಸೊಲ್ಯೂಷನ್ನ ತೊಗೊಂಡು ಬಂದಿದ್ದೀನಿ. ಈ ಕ್ಲಾಸನ್ನು ಎಂಡ್ ತನಕ ನೋಡಿ ಆ್ಯಂಡ್ ಸ್ಕೋರ್ ಗುಡ್ ಮಾರ್ಕ್ಸ್. ಬಿಕಾಸ್ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗಬೇಕು. ಫಸ್ಟ್ ಟೆಸ್ಟ್ ಸೈನ್ಸ್ ತೊಗೊಂಡಿರ್ತೀರ, ಫಸ್ಟಿಗೆ ಕ್ಲಾಸು ಫಸ್ಟ್ ಎಕ್ಸಾಮ್ ಆಗಿರೋದಕ್ಕೋಸ್ಕರ ಏನಾಗುತ್ತೆ ಗೊತ್ತಾ, ನೀವು ಚೆನ್ನಾಗಿ ಸ್ಕೋರ್ ಮಾಡಿದಾಗ ಓಕೆ ಐ ವಿಲ್ ಫಿಟ್ ಇನ್ ಸೈನ್ಸ್ ಅನ್ನುವಂಥ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಏನು ಮಾಡಬೇಕು, ಫಸ್ಟ್ ಟೆಸ್ಟಲ್ಲಿ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಅದಕ್ಕೇನು ಮಾಡಬೇಕು, ಚೆನ್ನಾಗಿ ಓದಬೇಕು. ಮೇಡಮ್ 2 ತಿಂಗಳಾಯಿತು ಕಾಲೇಜ್ ಸ್ಟಾರ್ಟ್ ಆಗಿ, ನಾನು ಏನು ಓದಿಲ್ಲ, ಏನು ಓದೋದು ಹಾಗಾದರೆ ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಯಾರೆಲ್ಲ ತಲೆ ಮೇಲೆ ಕೈನ ಇಟ್ಕೊಂಡು ಕೂತ್ಕೊಂಡಿದ್ದೀರಾ ಅವರಿಗೋಸ್ಕರ ಅಂತ ಹೇಳ್ಬಿಟ್ಟು ನಾನು ಈ ಕ್ಲಾಸನ್ನು ಮಾಡ್ತಿರುವಂತಹದ್ದು. ಸೊ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಮಿಡಿಯೇಟ್ಲಿ ನಾನು ಆನ್ಸರ್ ಕೊಡ್ತೀನಿ. ಸೊ ಡೋಂಟ್ ಗೆಟ್ ಪ್ಯಾನಿಕ್, ಓಕೆನಾ. ಚೆನ್ನಾಗಿ ಓದಿದ್ದೀರಾ, ಓಕೆನಾ. ಓದಿರೋದು ಎಲ್ಲೆಲ್ಲ ಮಿಸ್ ಆಗಿದೆ ಅನ್ನೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಲಾಸ್ಟ್ ಮೂಮೆಂಟಲ್ಲಿ ಏನು ಮಾಡಬೇಕು, ಎಕ್ಸಾಮ್ ಹಾಲಿಗೆ ಹೋಗುವಾಗ ಏನನ್ನು ಮಾಡಬೇಕು, ಏನನ್ನೆಲ್ಲ ನೋಡ್ಕೊಂಡು ಹೋಗಬೇಕು ಅನ್ನೋದನ್ನು ನಾನಿಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ಇನ್ನೂ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂತಂದರೆ, ನೀವಿವಾಗ ಟಾಪಿಕ್ಗಳನ್ನು ಓದಿರ್ತೀರ, ಆದರೆ ಅದು ನೆನಪಲ್ಲೇ ಇರ್ತಾ ಇಲ್ಲ. ಆವಾಗ ಏನು ಮಾಡಬೇಕು, ಆವಾಗ ನಂತರ ಕ್ಲಾಸನ್ನು ರೆಡಿ ಮಾಡ್ಕೊಂಡು ಬರಬೇಕು. ಅದು ಹೇಗೆ ಅಂತ ಕೇಳಿದರೆ, ದಿಸ್ ಇಸ್ ಅ ಮೈಂಡ್ ಮ್ಯಾಪ್. ನೀವು ಎಷ್ಟೋ ಜನ ಅಬ್ಸರ್ವ್ ಮಾಡ್ತೀರಾ, ಎಕ್ಸಾಮ್ ಹಾಲಿಗೆ ಹೋಗೋವಾಗ ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಓದ್ಕೊಂಡು ಬಂದಿರ್ತೀರ ಅಲ್ವಾ. ಆ ಕಾನ್ಸೆಪ್ಟ್ಗಳು ಏನಾಗುತ್ತೆ, ತುಂಬ ಚೆನ್ನಾಗಿ ನೆನಪಿರುತ್ತೆ. ಅದನ್ನು ಎಕ್ಸಾಮ್ ಹಾಲಲ್ಲಿ ಆ ಆನ್ಸರ್ ಕ್ವಶನ್ನ ನೋಡಿದ ಕೂಡಲೇ ಫುಲ್ ಖುಷಿಯಾಗ್ಬಿಟ್ಟು ಆನ್ಸರ್ನ ಬರೆದ್ಬಿಡ್ತೀರಾ. ಸೇಮ್ ಥಿಂಗ್ ಇಲ್ಲೂ ಸಹ. ಇದನ್ನು ಎಕ್ಸಾಮ್ ಹಾಲಿಗೆ ಹೋಗೋಕ್ಕಿಂತ ಒಂದು 2 ಅವರ್ ಮೊದಲೇ ನೋಡಿ, ಆಯಿತಾ. ಯಾಕಂತಂದರೆ ಲಾಸ್ಟ್ ಮೂಮೆಂಟಲ್ಲಿ ನೋಡಿಬಿಟ್ಟು ಹೆದರ್ಕೊಳ್ಳೋದೆಲ್ಲ ಬೇಡ. 2 ಅವರ್ ಮೊದಲು ನೋಡಿಬಿಟ್ಟು ತುಂಬ ಚೆನ್ನಾಗಿ ಮೆಮೊರೈಸ್ ಮಾಡಿಕೊಂಡು ಹೋಗಿ, ತುಂಬಾ ಹೆಲ್ಪ್ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಮೈಂಡ್ ಮ್ಯಾಪ್ ಫಾರ್ ಆಲ್ ದ ಟಾಪಿಕ್ಸ್, ಆಲ್ ದ ಚಾಪ್ಟರ್ಸ್ ವಿಚ್ ಆರ್ ದೇರ್ ಇನ್ ಯುವರ್ ಕ್ವಾರ್ಟರ್ಲಿ ಟೆಸ್ಟ್. ನಿಮ್ಮ ಕ್ವಾರ್ಟರ್ಲಿ ಟೆಸ್ಟಲ್ಲಿರುವಂಥ ಎಲ್ಲ ಟಾಪಿಕ್ಗಳದ್ದು ಮೈಂಡ್ ಮ್ಯಾಪನ್ನು ಕೊಡ್ತಾ ಇದ್ದೀನಿ. ಸೊ ಸೆಟ್ ಚಾಪ್ಟರಲ್ಲಿ ನೋಡೋದಾದರೆ ನಿಮ್ಗೆ ಏನೆಲ್ಲ ಬರುತ್ತೆ, ಸೆಟ್ಟಿದು ರೆಪ್ರೆಸೆಂಟೇಷನ್ ಬರುತ್ತೆ. ದೆನ್ MT ಟೈಪ್ಸ್ ಆಫ್ ಸೆಟ್ಟನ್ನು ಹೇಳ್ತಾರೆ, ಹೆಂಗೆ ಬರಿಬೇಕು ಸೆಟ್ಟನ್ನು, ರೋಸ್ಟರ್ ಫಾರ್ಮಲ್ಲಿ ಬರಿಬೇಕು, ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಬರಿಬೇಕು, ಇಂಥದ್ದನ್ನೆಲ್ಲ ಹೇಳ್ತಾರೆ. ಕರೆಕ್ಟಾ ಮಕ್ಕಳೇ? ಒಂದು ಸಲ ಇದನ್ನು ನೋಡ್ಕೊಳ್ಳಿ. ಸೊ ಚೆನ್ನಾಗಿ ನಿಮಗೆ ಅರ್ಥ ಆಗುತ್ತೆ. ಎಲ್ಲಿಂದ ಸ್ಟಾರ್ಟ್ ಮಾಡುವ, ಫಸ್ಟಿಂದ ಸ್ಟಾರ್ಟ್ ಮಾಡುವ ಅಲ್ವಾ. ಓಕೆ, ಸೆಟ್ಟಿದು ರೆಪ್ರೆಸೆಂಟೇಷನು ಇಲ್ಲಿಂದ ನೋಡ್ಕೊಳ್ಳಿ ಮಕ್ಕಳೇ. ಸೆಟ್ಟಿದು ರೆಪ್ರೆಸೆಂಟೇಷನು ಆ್ಯಂಡ್ ದೆನ್ ದ MT ಸೆಟ್ಟು, ಟೈಪ್ ಸೆಟ್ಟು ಇದು. ದೆನ್ ಫೈನೈಟ್ ಇನ್ಫೈನೈಟ್ ಸೆಟ್ಟು ಪಾಸ್ ಮಾಡಿಕೊಂಡು ನೋಡ್ಕೊಳ್ಳಿ ಮಕ್ಕಳೇ. ಆ್ಯಂಡ್ ದೆನ್ ಈಕ್ವಲ್ ಸೆಟ್ಟಿದ್ದು ಕಾನ್ಸೆಪ್ಟು. ಆ್ಯಂಡ್ ದೆನ್ ಸಬ್ಸೆಟ್ಟು, ದಿಸ್ ಇಸ್ ವೆರಿ ಇಂಪಾರ್ಟೆಂಟು, ಸಬ್ಸೆಟ್ಟು, ಓಕೆನಾ. ದೆನ್ ಸಬ್ಸೆಟ್ಟು, ಓಕೆನಾ. ನೆಕ್ಸ್ಟ್ ಏನನ್ನು ಕಲಿತೀವಿ ಅಂತ ಕೇಳಿದರೆ, ಏನನ್ನೆಲ್ಲ ಕಲ್ತಿದ್ದೀವಿ, ಕಲಿಬೇಕು. ಯಾರೆಲ್ಲ ನೋಡಿಲ್ಲ ಇದನ್ನು ನೋಡ್ಕೊಳ್ಳಿ. ಇಂಟರ್ವಲ್ಸ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಪಕ್ಕ 1 or 2 ಮಾರ್ಕ್ಸಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಹಾಫ್ ಓಪನ್ ಇಂಟರ್ವಲ್, ಹಾಫ್ ಕ್ಲೋಸ್ಡ್ ಇಂಟರ್ವಲ್ ಮತ್ತು ಇನ್ಫೈನೈಟ್ ಇಂಟರ್ವಲ್ಸ್. ಇವುಗಳ ಬಗ್ಗೆ ಒಂದು ಸಲ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಯೂನಿವರ್ಸಲ್ ಸೆಟ್, ದ ಬಿಗ್ಗೆಸ್ಟ್ ಸೆಟ್ಟು. ಆ್ಯಂಡ್ ದೆನ್ ದ ವೆನ್ ಡಯಾಗ್ರಾಮ್. ಆ ವೆನ್ ಡಯಾಗ್ರಾಮ್ ಮೇಲೆ ಒಂದು ಕ್ವಶನ್ನು ಪಕ್ಕ ಇದ್ದೇ ಇರುತ್ತೆ ಮಕ್ಕಳೇ. ಅದು 3 ಮಾರ್ಕ್ಸಿಗೆ. ಈ ಯೂನಿವರ್ಸಲ್ ಸೆಟ್ಟು ಇದ್ರ ಮೇಲೆ ಯಾವುದಿರುತ್ತೆ ಹೇಳಿ, ನಿಮ್ಮ ಡಿ ಮಾರ್ಗನ್ಸ್ ಲಾ ಮೇಲೆ ಕ್ವಶನ್ನ ಕೇಳ್ತಾರೆ. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ. ದೆನ್ ದ ಆಪರೇಷನ್ ಆನ್ ದ ಸೆಟ್ ಯಾವುದು, ಯೂನಿಯನ್, ಇಂಟರ್ಸೆಕ್ಷನ್, ಕಾಂಪ್ಲಿಮೆಂಟ್ ಆ್ಯಂಡ್ ದೆನ್ ಡಿಫ್ರೆನ್ಸ್, ಇವೆಲ್ಲದ್ರ ಮೇಲೂ ಕ್ವಶನನ್ನು ಕೇಳ್ತಾರೆ. ಆ್ಯಂಡ್ ದೆನ್ ಕಾಂಪ್ಲಿಮೆಂಟ್ ಆಫ್ ಸೆಟ್ಟಲ್ಲಿ ಅದೇ ಹೇಳಿದ್ನಲ್ಲ, ಡಿ ಮಾರ್ಗನ್ಸ್ ಲಾ ಎಲ್ಲ ಬರುತ್ತಲ್ಲ, ಅದ್ರ ಮೇಲೆ ಒಂದು ಕ್ವಶನ್ನ ಕೇಳ್ತಾರೆ. ಸೊ ದಿಸ್ ಈಸ್ ಅ ಕ್ವಿಕ್ ರಿವಿಷನ್. ಎಷ್ಟು ಟಾಪಿಕನ್ನು ಕಲ್ತ್ವಿ ಅಲ್ವಾ. ಅದೇ ರೀತಿಯಾಗಿ ನಾವು ನೋಡೋದಾದರೆ ಮತ್ತೆ ಯಾವುದನ್ನು ನೋಡುವ, ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್. ಇದರಲ್ಲಿ 5 ಮಾರ್ಕ್ಸಿಗೆ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ. 5 ಮಾರ್ಕ್ಸಿದು ಕ್ವಶನ್ನು. ಆ್ಯಂಡ್ ದೆನ್ 3 ಮಾರ್ಕ್ಸು 2 ಮಾರ್ಕ್ಸಿಗೆಲ್ಲ ಹೆಂಗೂ ಕೇಳಲೇಬೇಕು. ಯಾಕಂತಂದರೆ ಇದು ನಿಮ್ಮ ಏನಾಗಿರುತ್ತೆ, ಕ್ವಾರ್ಟರ್ಲಿ ಟೆಸ್ಟ್ ಆಗಿರೋದಕ್ಕೋಸ್ಕರ ಎಲ್ಲ ಚಾಪ್ಟರಿಂದ ಎಲ್ಲ ಟಾಪಿಕ್ಕಿಂದ ಆಲ್ಮೋಸ್ಟ್
ನಮಗೆ ಏನಿರುತ್ತೆ ಕ್ವಶನ್ಗಳಿರುತ್ತೆ. ಕಾರ್ಟಿಷಿಯನ್ ಪ್ರಾಡಕ್ಟು ಅರ್ಥ ಆಗದಿದ್ದವ್ರು ಅಲ್ಲೇ ಪಾಸ್ ಮಾಡಿ ಏನು ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟು ನೋಡಿ ಆಯಿತಾ. ಕಾರ್ಟಿಷಿಯನ್ ಪ್ರಾಡಕ್ಟ್ ಬಗ್ಗೆ ಕಲ್ತಿದ್ದೀವಿ. ದೆನ್ ನಂಬರ್ ಆಫ್ ಕಾರ್ಟಿಷಿಯನ್ ಪ್ರಾಡಕ್ಟು, ಎಷ್ಟು ನಂಬರ್ ಇರುತ್ತೆ ಕಾರ್ಟಿಷಿಯನ್ ಪ್ರಾಡಕ್ಟ್ ಅನ್ನೋದ್ರ ಬಗ್ಗೆ ಕಲ್ತಿದ್ದೀವಿ. ಅದೇ ರೀತಿಯಾಗಿ ರಿಲೇಷನ್ನ ಕಲ್ತಿದ್ದೀವಿ. ರಿಲೇಷನ್ ಇಸ್ ನಥಿಂಗ್ ಬಟ್ ಅ ಸಬ್ಸೆಟ್ ಆಫ್ ಅ ಕಾರ್ಟಿಷಿಯನ್ ಪ್ರಾಡಕ್ಟ್ ವೇರ್ a relation is defined between the first element of the ordered pair and the second element of the ordered pair. ಕರೆಕ್ಟಾ? ಆ್ಯಂಡ್ ದೆನ್ ನಂಬರ್ ಆಫ್ ರಿಲೇಷನ್ಸ್, ಎಷ್ಟು ರಿಲೇಷನ್ ಇರುತ್ತೆ 2 to the power m ಇಂಟು ಎನ್ ಮಕ್ಕಳೇ. ಇಲ್ಲಿ ಎಮ್ ಮತ್ತು ಎನ್ ಅಂತ ಅಂದರೆ ಏನು, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ ಇನ್ ದ ಸೆಟ್ ಎ ಆ್ಯಂಡ್ ಸೆಟ್ ಬಿ ಆಗಿರುತ್ತೆ. ಆ್ಯಂಡ್ ದೆನ್ ವಿ ಸ್ಟಡಿಡ್, ಇದೆಲ್ಲ ನಿಮಗೆ ಗೊತ್ತಿದೆ, ಯಾರೂ ಹೆದರ್ಕೋಬೇಡಿ, ಒಂದು ಸಲ ನೋಡ್ಕೊಳ್ಳಿ ಓಕೆನಾ. ಡೊಮೈನ್, ಕೋಡೊಮೈನ್ ಆ್ಯಂಡ್ ರೇಂಜ್. ಡೊಮೈನ್ is set of all the first element in a relation. Range ಅಂತಂದ್ರೆ ಏನು, the image set is a range, and then codomain is the entire set B is called as the codomain. ಅದಾದಮೇಲೆ ಫಂಕ್ಷನ್ ಬರುತ್ತೆ. ಫಂಕ್ಷನ್ ಇಸ್ ನಥಿಂಗ್ ಬಟ್ ಅ ರಿಲೇಷನ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಇಸ್ ಸೆಟ್ ಟು ಬಿ. ಒಂದು ವೆರೈಟಿ ಆಫ್ ರಿಲೇಷನ್ ಆಗಿರುತ್ತೆ. ಏನಾಗಿರುತ್ತೆ ಅಂದರೆ ಎವ್ರಿ ಎಲಿಮೆಂಟ್ ಆಫ್ ಎ ಹ್ಯಾಸ್ ಒನ್ ಆ್ಯಂಡ್ ಓನ್ಲಿ ಒನ್ ಇಮೇಜ್ ಇನ್ ಸೆಟ್ ಬಿ. ಒಂದು ಎಲಿಮೆಂಟಿಗೆ ಒಂದೇ ಇಮೇಜ್ ಇದ್ದರೆ ಅದನ್ನು ನಾವು ಫಂಕ್ಷನ್ ಅಂತ ಕರಿತೀವಿ. ಅದೇ ರೀತಿಯಾಗಿ ಇವು ಟೈಪ್ಸ್ ಆಫ್ ಫಂಕ್ಷನ್ಸ್, ಇದ್ರ ಮೇಲೆ ಪಕ್ಕ ಒಂದು ಕ್ವಶನ್ ಪಕ್ಕ ಇದ್ದೇ ಇರುತ್ತೆ ಮಕ್ಕಳೇ. ನೀವು ನೋಡ್ಕೊಳ್ಳಿ, ಟೈಪ್ಸ್ ಆಫ್ ಫಂಕ್ಷನ್ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸಿಗ್ನಮು, ಮಾಡ್ಯುಲಸ್ಸು, ಗ್ರೇಟೆಸ್ಟ್ ಇಂಟಿಜರ್, ಪಾಲಿನೋಮಿಯಲ್ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಇದಲ್ಲದೆ ರ್ಯಾಷನಲ್ ಫಂಕ್ಷನ್ ಮೇಲೂ ಕೇಳ್ತಾರೆ. ಅದಾದಮೇಲೆ ಕ್ವಿಕ್ ಆಗಿ ರಿಮೆಂಬರ್ ಮಾಡ್ಕೊಳ್ಳಿ, ಏನು ಕಾರ್ಟಿಷಿಯನ್ ಪ್ರಾಡಕ್ಟ್ ಆಫ್ ಎ ಕ್ರಾಸ್ ಬಿ ಈಸ್ ನಾಟ್ ಈಕ್ವಲ್ ಟು ಬಿ ಕ್ರಾಸ್ ಎ ಆಗಿರುತ್ತೆ. ಸೊ ಇದಿಷ್ಟು ನಮ್ಮ ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್ ಚಾಪ್ಟರ್ ಬಗ್ಗೆ ಇರುತ್ತೆ. ಆ್ಯಂಡ್ ದೆನ್ ಟ್ರಿಗ್ನೋಮೆಟ್ರಿಯಿಂದ ತುಂಬ ಕ್ವಶನ್ಗಳು ಬರುತ್ತೆ. 5 ಮಾರ್ಕ್ಸಿಗೆ ಕಾಸ್ ಎಕ್ಸ್ ಪ್ಲಸ್ ವೈದು ಥಿಯರಮ್ ಬರುತ್ತೆ. ಸೊ ಆ್ಯಂಗಲ್ ಬಗ್ಗೆ ಕೇಳ್ತಾರೆ, ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ, ಈ ಥರ ಕ್ವಶನ್ಗಳನ್ನು ಕನ್ವರ್ಟ್ ಮಾಡೋಕ್ಕೆ ಕೇಳ್ತಾರೆ ಮಕ್ಕಳೇ. ನೋಡ್ಕೊಳ್ಳಿ, ಇದನ್ನು ಒಂದು ಸಲ ನೋಡ್ಕೊಳ್ಳಿ. ಆ್ಯಂಗಲ್ಸ್ ಡಿಗ್ರಿ ಟು ರೇಡಿಯನ್ ಈ ರೀತಿಯಾಗಿ ಓಕೆನಾ. ಅದಾದಮೇಲೆ ಫಾರ್ಮುಲಾ ನೋಡಿ, ಡಿಗ್ರಿ ಟು ರೇಡಿಯನ್, ರೇಡಿಯನ್ ಟು ಡಿಗ್ರಿ ಕನ್ವರ್ಟ್ ಮಾಡೋದು ಹೆಂಗೆ ಅಂತ ಹೇಳಿಬಿಟ್ಟು. ಮಕ್ಕಳೇ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಸೊ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಯಾಕಂತಂದರೆ ತುಂಬಾ ಇಂಪಾರ್ಟೆಂಟು. ಲಾಸ್ಟ್ ಮೂಮೆಂಟಲ್ಲಿ ಓದ್ತಿರ್ತಾರೆ, ಈಸಿ ಆಗಲಿ ಅಂತ ಹೇಳ್ಬಿಟ್ಟು. ಸೊ ಆರ್ಕ್ ಲೆಂತ್ನ ಎಸ್ ಈಕ್ವಲ್ ಟು ಆರ್ ತೀಟ ಅಂತ ಬರೆದ್ರೂ ತೊಂದರೆ ಇಲ್ಲ, ಎಲ್ ಈಕ್ವಲ್ ಟು ಆರ್ ತೀಟ ಅಂತ ಬರೆದ್ರೂ ತೊಂದರೆ ಇಲ್ಲ. ಬೋತ್ ಆರ್ ಸೇಮ್ ಓನ್ಲಿ. ಇದ್ರ ಮೇಲೆ ಕ್ವಶನ್ನ ಕೇಳ್ತಾರೆ 2 or 3 ಮಾರ್ಕ್ಸಿಗೆ. ದೆನ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಯಾವ ರೀತಿಯಾಗಿರುತ್ತೆ ಅಂತ, ಸೈನು, ಕಾಸು, ಟ್ಯಾನು ನೋಡ್ಕೊಳ್ಳಿ ಮಕ್ಕಳೇ. ಇಂಪಾರ್ಟೆಂಟ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಫಾರ್ಮುಲಾಗಳು ಆ್ಯಂಡ್ ದೆನ್ ಇದು ಸಮ್ ಆ್ಯಂಡ್ ದ ಡಿಫ್ರೆನ್ಸ್ ಫಾರ್ಮುಲಾಗಳು. ಇದರಲ್ಲಿ ಈ ಕಾಸ್ ಎ ಪ್ಲಸ್ ಬಿ ಫಾರ್ಮುಲಾ ಇದೆಯಲ್ಲ, ಇದ್ರದ್ದು ಡಿರೈವೇಷನ್ನ ಕೇಳ್ತಾರೆ. ಪಕ್ಕ ಕ್ವಶನ್, ಎಲ್ಲ ಕ್ವಶನ್ ಪೇಪರಲ್ಲೂ ಇರುವಂಥದ್ದೇ. ಆ್ಯಂಡ್ ದೆನ್ ದೀಸ್ ಆರ್ ದ ಸ್ಪೆಷಲ್ ಕೇಸಸ್ ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವ್ಯಾಲ್ಯೂಸ್. ನೋಡ್ಕೊಳ್ಳಿ ಮಕ್ಕಳೇ, ಏನೇ ಡೌಟ್ ಇದೆಯಾ ಪುನಃ ಈ ವಿಡಿಯೋನ ನೋಡಿ, ಪಾಸ್ ಮಾಡಿ, ಸಮಾಧಾನದಲ್ಲಿ ಕೂತ್ಕೊಂಡು ನೋಡಿ ಓಕೆನಾ. ದೆನ್ ಅದರ್ ಇಂಪಾರ್ಟೆಂಟ್ ಫಾರ್ಮುಲಾಸ್, 90 ಮೈನಸ್ ತೀಟಾ, 90 ಪ್ಲಸ್ ತೀಟಾ, ಆ್ಯಂಡ್ ದೆನ್ ಟ್ಯಾನಿಗೆ ಎಲ್ಲದಕ್ಕೂ ವ್ಯಾಲ್ಯೂಗಳಿದೆ. ಸೈನ್ ಮೈನಸ್ ತೀಟಾ ಈಸ್, ಇದು ಎಕ್ಸಾಮಲ್ಲಿ ತುಂಬಾ ಕನ್ಫ್ಯೂಷನ್ ಮಾಡುವಂಥದ್ದು. ಸೈನ್ ಮೈನಸ್ ತೀಟಾ ಇಸ್ ಮೈನಸ್ ಸೈನ್ ತೀಟಾ, ಕಾಸ್ ಮೈನಸ್ ತೀಟಾ ಇಸ್ ಕಾಸ್ ತೀಟಾ, ಟ್ಯಾನ್ ಮೈನಸ್ ತೀಟಾ ಇಸ್ ಮೈನಸ್ ಟ್ಯಾನ್ ತೀಟಾ. ನೆನ್ಪಿಟ್ಕೊಳ್ಳಿ ಓಕೆನಾ. ದೆನ್ ದೀಸ್ ಆರ್ ದ ಸ್ಪೆಷಲ್ ಕೇಸಸ್. ಜನರಲ್ ಸೊಲ್ಯೂಷನ್ ಇದು ಬೇಡ ಆಯಿತಾ, ಇದು KCET ಇಂಪಾರ್ಟೆಂಟ್ ಆಗಿರುತ್ತೆ. ಪೈಥಾಗೋರನ್ ಐಡೆಂಟಿಟೀಸ್ ಇವುಗಳು ಸಹ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಕಾಂಪ್ಲೆಕ್ಸ್ ನಂಬರ್. ಈ ಕಾಂಪ್ಲೆಕ್ಸ್ ನಂಬರ್ ಚಾಪ್ಟ್ರಲ್ಲೂ ಸಹ ಈಸಿಯಾಗಿ ಸ್ಕೋರ್ ಮಾಡುವಂಥ ಚಾಪ್ಟರು. ಕರೆಕ್ಟ್ ಮಾಡಿ ನೋಡ್ಕೊಳ್ಳಿ, ಏನೂ ಇಲ್ಲ, ರಿಯಲ್ ಪಾರ್ಟು ಇಮ್ಯಾಜಿನರಿ ಪಾರ್ಟನ್ನು ಕರೆಕ್ಟಾಗಿ ಫೈಂಡ್ ಔಟ್ ಮಾಡ್ಕೊಂಡ್ರೆ ಆಯಿತು. ವಾಟ್ ಇಸ್ ಕಾಂಪ್ಲೆಕ್ಸ್ ನಂಬರ್ ಅಂತ ಕೇಳೋದಿಲ್ಲ. ರೈಟ್ ಇನ್ ದ ಫಾರ್ಮ್ ಆಫ್ a ಪ್ಲಸ್ ಬಿ ಅಂತ ಹೇಳ್ತಾರೆ. ಐ ವ್ಯಾಲ್ಯೂ ರೂಟ್ ಆಫ್ -1 ಅನ್ನೋದನ್ನು ಮಾತ್ರ ನೆನಪು ಬಿಡಬೇಡಿ ಆಯಿತಾ, ಇಟ್ ಈಸ್ ಇಂಪಾರ್ಟೆಂಟ್. ದೆನ್ ದ ರಿಯಲ್ ಪಾರ್ಟ್, ಎ ಇಸ್ ದ ರಿಯಲ್ ಪಾರ್ಟ್, ಬಿ ಇಸ್ ದ ಇಮ್ಯಾಜಿನರಿ ಪಾರ್ಟ್ ಆಗಿರುತ್ತೆ. ಐ ಜೊತೆಗೆ ಯಾವ ವ್ಯಾಲ್ಯೂ ಇರುತ್ತಲ್ಲ ಅದು ಇಮ್ಯಾಜಿನರಿ ಪಾರ್ಟ್ ಆಗಿರುತ್ತೆ. ದೆನ್ ಐ ಈಸ್ ಈಕ್ವಲ್ ಟು ರೂಟ್ ಆಫ್ -1, ಐ ಸ್ಕ್ವೇರ್ ಇಸ್ -1 ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ವ್ಯಾಲ್ಯೂಸ್ ಓಕೆನಾ. I to the power 4, ಇನ್ನೂ ಒಂದು ಪ್ರೂಫ್ ಇದೆ, I to the power 4k, I to the power 4k plus 1 ಐಡೆಂಟಿಟೀಸ್ ಇದೆ. ಇಟ್ ಈಸ್ ಆಲ್ಸೋ ಸಿಮಿಲರ್, ಅದನ್ನೇ ಇಲ್ಲಿ ಕೊಟ್ಟಿರುವಂಥದ್ದು. ಇನ್ ಜನರಲ್ I to the power 4k is 1, I to the power 4k plus 1 is I to the power 4k plus 2 is -1, I to the power 4k plus 3 is
ಮೈನಸ್ ಐ ಅಂತ ಹೇಳಿಬಿಟ್ಟು. ಆ್ಯಂಡ್ ದೆನ್ ದೀಸ್ ಆರ್ ದ ಐಡೆಂಟಿಟೀಸ್ ಆಲ್ಜಿಬ್ರಾ ಆಫ್ ಅ ಕಾಂಪ್ಲೆಕ್ಸ್ ನಂಬರ್. ಆ್ಯಂಡ್ ದೆನ್ ಇನ್ವರ್ಸನ್ನು ಫೈಂಡ್ ಔಟ್ ಮಾಡೋಕ್ಕೆ ದಿಸ್ ಇಸ್ ದ ಫಾರ್ಮುಲಾ, ದಟ್ ಈಸ್ ನಥಿಂಗ್ ಬಟ್ ಝಡ್ ಇನ್ವರ್ಸ್ ಇಸ್ ನಥಿಂಗ್ ಬಟ್ 1/z. ಅದನ್ನು ಹೆಂಗೆ ಬರಿಬಹುದು ಅಂತಂದರೆ ಕಾಂಜುಗೇಟ್ ಆಫ್ ಝಡ್ ಡಿವೈಡೆಡ್ ಬೈ ಮಾಡ್ಯುಲಸ್ ಹೋಲ್ ಸ್ಕ್ವೇರ್ ಆಗಿರುತ್ತೆ. ಓಕೆನಾ? ಸೊ ಪ್ರಾಪರ್ಟೀಸನ್ನ ನೋಡ್ಕೊಳ್ಳಿ. ದೆನ್ ದ ಕಾಂಜುಗೇಟ್, ದಿಸ್ ಇಸ್ ಇಂಪಾರ್ಟೆಂಟ್. ಝಡ್ ಈಕ್ವಲ್ ಟು ಎ ಪ್ಲಸ್ ಐ ಬಿ ಅಂತ ಇದ್ದರೆ ಕಾಂಜುಗೇಟ್ ಇಸ್ ನಥಿಂಗ್ ಬಟ್ ಝಡ್ ಬಾರ್ ಅಂತ ಬರಿತೀವಿ, ಎ ಮೈನಸ್ ಐ ಬಿ. ಇಮ್ಯಾಜಿನರಿ ಪಾರ್ಟ್ ಇದು ಎದುರುಗಡೆ ಇರುವಂಥ ವ್ಯಾಲ್ಯೂನ ಮೈನಸ್ ಮಾಡಬೇಕು. ಆರ್ಗನ್ ಪ್ಲೇನಲ್ಲಿ ಹೆಂಗೆ ರೆಪ್ರೆಸೆಂಟ್ ಮಾಡೋದು ಅಂತ. ದಿಸ್ ಇಸ್ ದ ಆರ್ಗನ್ ಪ್ಲೇನ್. ಆರ್ಗನ್ ಪ್ಲೇನ್ ಇಸ್ ನಥಿಂಗ್ ಬಟ್ ಕಾಂಪ್ಲೆಕ್ಸ್ ನಂಬರ್ನ ನಾವು ಒಂದು ಪ್ಲೇನಲ್ಲಿ ರೆಪ್ರೆಸೆಂಟ್ ಮಾಡಿದರೆ ಅದನ್ನು ಆರ್ಗಾನ್ ಪ್ಲೇನ್ ಅಂತ ಕರಿತೀವಿ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಇನ್ಈಕ್ವಾಲಿಟಿ, ಲೀನಿಯರ್ ಇನ್ಈಕ್ವಾಲಿಟಿ. ಇದರಲ್ಲಿ ಕೆಲವೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾರೆ. ನೀವು ಇಲ್ಲಿ ಇಂಪಾರ್ಟೆಂಟಾಗಿ ನೆನ್ಪಿಟ್ಕೋಬೇಕಾಗಿರುವಂಥದ್ದು ಈ ರೂಲನ್ನು, ದಟ್ ಈಸ್ ನಥಿಂಗ್ ಬಟ್ ಏನು ಆ್ಯಡ್ ಮಾಡಿ, ಪಾಸಿಟಿವ್ ನಂಬರಿಂದ ಆ್ಯಡ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ, ಮಲ್ಟಿಪ್ಲೈ ಮಾಡಿ, ಡಿವೈಡ್ ಮಾಡಿ ಇನ್ಈಕ್ವಾಲಿಟಿ ಚೇಂಜಸ್ ಆಗೋದಿಲ್ಲ. ಅದೇ ನೀವು ನೆಗೆಟಿವ್ ನಂಬರಿಂದ ಆ್ಯಡ್ ಮಾಡಿ, ಸಬ್ಟ್ರಾಕ್ಟ್ ಮಾಡಿ ಇನ್ಈಕ್ವಾಲಿಟಿ ಚೇಂಜ್ ಆಗೋದಿಲ್ಲ. ಬಟ್ ನೆಗೆಟಿವ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದಾಗ ಇನ್ಈಕ್ವಾಲಿಟಿ ಏನಾಗುತ್ತೆ, ಚೇಂಜಸ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದ್ದರೆ, ಸ್ಟ್ರಿಕ್ಟ್ ಇನ್ಈಕ್ವಾಲಿಟಿ ಇದ್ದರೆ ಸರ್ಕಲ್ನ ಹಾಕಬೇಕು. ಸ್ಲ್ಯಾಕ್ ಇನ್ಈಕ್ವಾಲಿಟಿ ಇದ್ದರೆ ಡಾಟನ್ನು ಹಾಕಬೇಕು. ಸ್ಲ್ಯಾಕ್ ಇನ್ಈಕ್ವಾಲಿಟಿ ಅಂತಂದ್ರೇನು, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು. ಸ್ಟ್ರಿಕ್ಟ್ ಅಂತಂದರೆ ಸ್ಟ್ರಿಕ್ಟ್ಲಿ ಲೆಸ್ ದ್ಯಾನ್, ಸ್ಟ್ರಿಕ್ಟ್ಲಿ ಗ್ರೇಟರ್ ದ್ಯಾನ್ ಅಂತ ಇದ್ದರೆ. ಇವೆಲ್ಲದು ಇಂಪಾರ್ಟೆಂಟು ಮಕ್ಕಳೇ. ಒಂದು ಸಲ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಸರ್ಕಲ್ ಹಾಕಬೇಕು. ರೈಟ್ ಎರೋ ಇದ್ದರೆ ಆಚೆ ಕಡೆ ಜಾಸ್ತಿ ಇದೆ ಅಂತ, ಲೆಫ್ಟ್ ಎರೋ ಇದ್ದರೆ ಕಡಿಮೆ ಇದೆ ಅಂತ ಹೇಳಿಬಿಟ್ಟು ಸೊ ಈ ಥರ ಡಿನೋಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ ಒಂದು ಸಲ. ಸೊ ದಿಸ್ ಇಸ್ ಇಂಪಾರ್ಟೆಂಟ್. ಸೊ ಎಕ್ಸಾಮ್ಗೆ ಹೋಗೋಕ್ಕಿಂತ ಒಂದು ಸ್ವಲ್ಪ ಮೊದಲು ಇದನ್ನು ಒಂದು ಸಲ ನೋಡಿಕೊಂಡು ಹೋಗಿ ಮಕ್ಕಳೇ. ಯು ವಿಲ್ ಡೆಫಿನೆಟ್ಲಿ ಸ್ಕೋರ್ ವೆರಿ ಗುಡ್ ಮಾರ್ಕ್ಸ್. ಸೊ ಇಫ್ ಯು ಆರ್ ಹ್ಯಾವಿಂಗ್ ಎನಿ ಡೌಟ್, ಇದೇ ರೀತಿಯಾದಂತಹ ತುಂಬ ರಿವಿಷನ್ ಕ್ಲಾಸ್ಗಳನ್ನು ನಮ್ಮ ಪೇಯ್ಡ್ ಬ್ಯಾಚಲ್ಲಿ ಮಾಡಿದ್ದೀವಿ. ಬಂದು ಇವತ್ತೇ ಜಾಯ್ನ್ ಆಗಿ. ನನಗೆ ಗೊತ್ತು ನಿಮ್ಮ PUC ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಈ ಜರ್ನಿನ ತುಂಬ ಚೆನ್ನಾಗಿ ನೀವು ನಡೆಯಬೇಕು, ಈ ಜರ್ನಿಯಲ್ಲಿ ತುಂಬ ಚೆನ್ನಾಗಿ ಹೋಗಬೇಕು ಅಂತಂದರೆ ಇವತ್ತೇ ಬಂದು ನಮ್ಮ ವಿಜೇತ ಹಾಗೂ ಆರಂಭ ಬ್ಯಾಚ್ಗಳನ್ನು ಜಾಯ್ನ್ ಆಗಿ. ಈ ಬ್ಯಾಚ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಈ ಬ್ಯಾಚಿನ ಡೀಟೇಲ್ಗಳು. ಇವಾಗಲೇ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಬ್ರೈಟ್ ಫ್ಯೂಚರ್ನ ಕಂಡುಕೊಳ್ಳಿ. ಸೊ ವಿ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೇರ್ ಟೇಕ್ ಕೇರ್. ಬಾಯ್.